today I will discuss about the lighting. So ವೀರ್ಯದಲ್ಲಿ ಲೈಟ್ಸ್ ಏನೇನಿದೆ ಅಂತ. ಸೊ ವೀರ್ಯ ಅಂತ ತಗೊಂಡ್ರೆ ಹ್ಯಾವ್ ಅ ರೆಕ್ಟಾಂಗ್ಯುಲರ್ ಶೇಪ್, ಸ್ಪಿಯರ್, ಸ್ಪಾಟ್, ದೆನ್ ಅಗೇನ್ ಐ ಎಸ್ ಲೈಟ್, ಓಮ್ನಿ ಲೈಟ್ ಮತ್ತೆ ಡೋಮ್ ಲೈಟ್ ಅಂತ ಇದೆ. ರೆಂಡರು ಹೇಳೋಣ ಪ್ಲಸ್ ಅಗೇನ್ ಲೈಟಿಂಗ್ಸ್ನು ಹೇಳೋಣ. ಸೊ ಐ ಜಸ್ಟ್ ಗೋ ವಿತ್ ದ ರೆಕ್ಟಾಂಗ್ಯುಲರ್ ಲೈಟ್. ಸೊ ಇಲ್ಲಿ ಏನೇನು ಸೀಲಿಂಗ್ಸ್ ಇದೆ, ಸೊ ಎಲ್ಲ ಸೀಲಿಂಗ್ಸಿಗೂ ರೆಕ್ಟಾಂಗ್ಯುಲರ್ ಲೈಟ್ಸ್ನ ಅಪ್ಲೈ ಮಾಡ್ತಾ ಬನ್ನಿ. Then again select move and control. Then again I just go with the render. ಸೊ ರೆಂಡರ್ ಎವ್ರಿ ಟೈಮ್ ನೀವು ಯಾವುದೇ ಅಪ್ಲೈ ಮಾಡಿದ್ರು ರೆಂಡರ್ ಅಂತ ಕೊಡ್ಬೇಕು. ರೆಂಡರ್ ಅಲ್ಲಿ 2 ಟೈಪ್ಸ್ ಇದೆ, ಹೇಳ್ತೀನಿ ಅದನ್ನು. ಸೊ ನಂಗೆ ರೆಂಡರ್ ಆಗ್ತಿದೆ ಬಟ್ ಪ್ರಾಪರ್ ಕ್ವಾಲಿಟಿ ಇಮೇಜ್ ಇಲ್ಲ. ಸೊ ಹಾಗೆ ಸೊ ಅಸೆಟ್ ಎಡಿಟರ್ ಅಂತ ಏನಿದೆ ಅಲ್ವಾ, ಸೊ ಇದನ್ನ ತಗೊಂಡು ಇಲ್ಲಿ ನಿಮ್ಗೆ ಲೈಟಿಂಗ್ಸ್ ಅಂತ ಇರುತ್ತೆ. ಸೊ ಲೈಟಿಂಗ್ಸ್ ನ ತಗೊಂಡು ಸೊ ಎಲ್ಲಾ ಲೈಟಿಂಗ್ಸ್ ನಿಮ್ಗೆ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಇದೆ ಆಸ್ ಆಫ್ ನೌ. ಸೊ ನೀವು ಜಸ್ಟ್ ಏನ್ ಮಾಡ್ಕೊಂತೀರಾ, ಶೇಪ್ ಅಂತ ಇದ್ದಲ್ಲಿ ಯು ಹ್ಯಾಡ್ ಚೇಂಜಸ್ ಟು ಡಿಸ್ಕ್, ಆಟೋಮೆಟಿಕ್ ಆಗಿ ಏನಾಯ್ತು ಸರ್ಕ್ಯುಲರ್ ಶೇಪ್ಗೆ ಕನ್ವರ್ಟ್ ಆಯ್ತು. ಸೊ ನಿಮ್ಗೆ ಇಂಟೆನ್ಸಿಟಿ ಕೂಡ ಏನ್ ಮಾಡ್ಕೋಬಹುದು, ಲೈಟ್ ಇನ್ಕ್ರೀಸ್ ಮಾಡ್ತಾ ಬರ್ಬೋದು. ಆ ಲೈಟ್ ಕಲರ್ ನ ಚೇಂಜಸ್ ಮಾಡ್ತೀನಿ ಅಂದ್ರೆ ಯು ಕ್ಯಾನ್ ಚೇಂಜ್ ದ ಕಲರ್. ಸೊ ಲೈಟ್ ಕಲರ್ ಕೂಡ ಚೇಂಜಸ್ ಮಾಡ್ತಾ ಬರ್ಬೋದು. ದೆನ್ ಅಗೇನ್ ನಿಮ್ಗೆ ಇಲ್ಲಿ ಆತರ ಏನು ಫೀಲ್ ಆಗ್ತಾ ಇಲ್ಲ, ಸೊ ಹೆವಿ ಲೈಟ್ಸ್ ಇದೆ ಆತರ ಅಂತ. ಸೊ ಅಗೇನ್ ಎಡಿಟರ್, ನೀವ್ ಏನೇ ಚೇಂಜಸ್ ಇದ್ರು ಇಲ್ಲೇ ಚೇಂಜಸ್ ಮಾಡ್ತಾ ಬರ್ತೀರಾ. ಜಸ್ಟ್ ಇಂಟೆನ್ಸಿಟಿನ ಇನ್ಕ್ರೀಸ್ ಮಾಡ್ತಾ ಬನ್ನಿ. ಸಿ ನನ್ ರೆಂಡರ್ ಅಲ್ಲಿ 2 ಟೈಪ್ಸ್ ಇದೆ ಅಂತ ಹೇಳಿದೆ ಹೌದಾ. ಸೊ ಏನೇನ್ ರೆಂಡರ್ ಇದೆ, ಒಂದು ನನ್ಗೆ ರೆಂಡರ್ ಇಂಟರಾಕ್ಟಿವ್ ಅಂತ ಇದೆ. ಸೊ ಇನ್ನೊಂದು ನನ್ಗೆ ನಾನ್ ಇಂಟರಾಕ್ಟಿವ್ ಅಂತ ಇದೆ. ಸೊ ಇಂಟರಾಕ್ಟಿವ್ ರೆಂಡರ್ ಅಂತ ಅಂದ್ರೆ ವಿ ಪೋರ್ಟ್ ಅಲ್ಲಿ ಏನ್ ಚೇಂಜಸ್ ಮಾಡ್ತೀರಾ ಅಲ್ವಾ, ಸೊ ನಿಮ್ಗೆ ರೆಂಡರ್ ಅಲ್ಲೂ ಚೇಂಜಸ್ ಆಗ್ತಾ ಬರುತ್ತೆ. ಸೇಮ್ ಇಲ್ಲಿ ನಾನು ಚೇಂಜಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ರೆಂಡರ್ ಅಲ್ಲಿ ಕೂಡ ಚೇಂಜಸ್ ಆಗ್ತಾ ಬರುತ್ತೆ. ಆಫ್ ಇದೆ ನಿಮ್ಗೆ ಸಿಮಿಲರ್ ಅನಿಸ್ತಿರುತ್ತೆ. ಸೊ ರೆಂಡರ್ ಸಿ ನಾನು ಚೇಂಜಸ್ ಮಾಡ್ದಂಗಿಲ್ಲ, ನಿಮ್ಗೆ ಅಲ್ಲೂ ಕೂಡ ಚೇಂಜಸ್ ಆಗ್ತಿದೆ ಅಲ್ವಾ. ಇದನ್ನೇ ವಿ ಕಾಲ್ಡ್ ಆಸ್ ದ ಇಂಟರಾಕ್ಟಿವ್ ರೆಂಡರ್. ಸೊ ನಿಮ್ಗೆ ವಿ ಪೋರ್ಟ್ ಚೇಂಜ್ ಆದ್ರೆ ರೆಂಡರ್ ಅಲ್ಲೂ ಚೇಂಜ್ ಆಗ್ಬಾರ್ದು ಅನ್ನಂಗಿತ್ತು ಅಂದ್ರೆ ಸೊ ಇದನ್ನ ಆಫ್ ಮಾಡಿ ನಾನ್ ಇಂಟರಾಕ್ಟಿವ್ ರೆಂಡರ್ ಅಂತ ಕೊಡ್ತೀರಾ. ಅವಾಗ ನಿಮ್ಗೆ ವಿ ಪೋರ್ಟ್ ಅಲ್ಲಿ ಏನೇ ಚೇಂಜಸ್ ಆದ್ರೂ ರೆಂಡರ್ ಅಲ್ಲಿ ಚೇಂಜಸ್ ಆಗಲ್ಲ. ದೆನ್ ಸೊ ಇಷ್ಟಾದ್ರೆ ಮುಗಿತಾನು. ಸೊ ಮತ್ತೆ ಅಗೇನ್ ಅಸೆಟ್ ಎಡಿಟರ್ ಅಂತ ಹೋಗಿ, ಸೊ ಇದೆಲ್ಲಾನು ಕಂಪ್ಲೀಟ್ ಆಗಿ ನಿಮ್ಗೆ ರೆಕ್ಟಾಂಗ್ಯುಲರ್ ಶೇಪ್ ಆಫ್ ಕೊಡ್ತಾ ಬಂದ್ರಿ ಅಲ್ವಾ. ಸೊ ನೆಕ್ಸ್ಟ್ ಏನ್ ಮಾಡ್ಕೊಂತೀರಾ, ಸೊ ಲೈಟಿಂಗ್ಸ್ ಅಂತ ಹೋಗಿ ಸನ್ಲೈಟ್ ಅಂತ ಕೊಡ್ತೀರಾ. ಬಿಕಾಸ್ ನೀವು ರೆಂಡರ್ ಅಲ್ಲಿ ನೋಡ್ತಾ ಇರ್ಬೋದು, ಸೊ ನಂಗೆ ಅಷ್ಟು ಕ್ಲಾರಿಟಿ ಆಫ್ ಇಮೇಜ್ ಇಲ್ಲ, ಪದೇ ಪದೇ ರೆಂಡರ್ ಮಾಡ್ತಾನೆ ಬರ್ಬೇಕಾಗುತ್ತೆ. ಸಿ ಅಷ್ಟು ಕ್ಲಾರಿಟಿ ಇಮೇಜ್ ಇಲ್ಲ, ಎಲ್ಲಾನು ನಿಮ್ಗೆ ಬ್ಲಾಕ್ ಅಂತಾನೆ ಅನಿಸ್ತಾ ಇದೆ. ಸೊ ಜಸ್ಟ್ ಏನ್ ಮಾಡ್ಕೊಂತೀರಾ, ಇಲ್ಲಿ ವಿ ಪೋರ್ಟ್ ನ ಸೆಟ್ ಮಾಡ್ಕೋಬೇಕು ನೀವು ಪ್ರಾಪರ್ ಆಗಿ. ಸಿ ಸನ್ಲೈಟ್ ಅಂತ ಕೊಟ್ಟು ದೆನ್ ಅಗೇನ್ ಏನ್ ಮಾಡ್ಕೊಂತೀರಾ, ಸೊ ಸನ್ಲೈಟ್ ನ ಆನ್ ಮಾಡ್ತೀರಾ. ಆಟೋಮೆಟಿಕ್ ಆಗಿ ನಿಮ್ಗೆ ಇಲ್ಲಿ ಇನ್ಸೆಂಟಿವ್ ಎಲ್ಲ ಕಾಣಿಸ್ತಿರುತ್ತೆ. ಸೊ ಅಗೇನ್ ಯು ಕ್ಯಾನ್ ರೊಟೇಟ್ ದ ಸನ್. ಇಲ್ಲಿ ನಿಮ್ಗೆ ನೀಟಾಗಿ ಪ್ರಾಪರ್ ಆಗಿ ಬರೋ ತನಕನೂ ಏನ್ ಮಾಡ್ಕೋಬೇಕು, ನೀವು ರೊಟೇಟ್ ಮಾಡ್ತಾ ಬರ್ಬೇಕು. ಈ ಸಂದು ಡೈರೆಕ್ಷನ್ ಏನಿದೆ ಅಲ್ವಾ, ಇದು ರೊಟೇಟ್ ಮಾಡ್ತಾ ಬರ್ಬೇಕು.
ಸೊ ಓರಿಯಂಟೇಶನ್ ಅಂತ ಕರಿತೀವಿ. ನಿಮ್ಗೆ ಕಂಪ್ಲೀಟ್ ಆಗಿ ನೈಟ್ ವ್ಯೂ ಬೇಕಾಗಿತ್ತಂದ್ರೆ ಯು ಕ್ಯಾನ್ ಜಸ್ಟ್ ಗೋ ವಿತ್ ದ ನೈಟ್ ವ್ಯೂ. ಸೊ ಜಸ್ಟ್ ಏನ್ ಮಾಡ್ಕೊಂತೀರಾ, ನೈಟ್ ವ್ಯೂ ಅಂತ ರೊಟೇಟ್ ಮಾಡ್ತಾ ಬರ್ತೀರಾ. ಲೈಟಿಂಗ್ಸ್ ಯಾವ್ದು ಕೊಟ್ಟಿಲ್ಲ, ಸೊ ದಟ್ ಕೊಟ್ರೆ ನಿಮ್ಗೆ ಎಲ್ಲಾ ತರ ಲೈಟಿಂಗ್ಸ್ ಅಪ್ಲೈ ಮಾಡ್ತಾ ಬಂದ್ರೆ ಲೈಟಿಂಗ್ಸ್ ವ್ಯೂ ಆಗ್ತಾ ಬಂದಿರುತ್ತೆ. ಸೊ ನಾರ್ಮಲ್ ಆಗಿ ನಾವು ಈವ್ನಿಂಗ್ ಟೈಮ್ ನ ಪ್ರಿಫರ್ ಮಾಡೋದ್ರಿಂದ ಜಸ್ಟ್ ಗೋ ವಿತ್ ದ ಈವ್ನಿಂಗ್ ಟೈಮ್. ಇದು ಶಾಡೋ ಸಂದು. ಇಲ್ಲಿ ಕೂಡ ನೀವ್ ಏನ್ ಮಾಡ್ಕೋಬಹುದು, ಇಂಟೆನ್ಸಿವ್ ನ ಇನ್ಕ್ರೀಸ್ ಮಾಡ್ತಾ ಬರ್ಬೋದು. ಏನಾಯ್ತು ಮಿಸ್ಟರ್? ನಿಮ್ಗೆ ಕ್ಲಾರಿಟಿ ಆಫ್ ಇಮೇಜ್ ಬರ್ತಾ ಹೋಗುತ್ತೆ. ನೀವು ಎಷ್ಟು ಸನ್ಲೈಟ್ ನ ಇನ್ಕ್ರೀಸ್ ಮಾಡ್ತಾ ಬರ್ತೀರಾ, ಓರಿಯಂಟೇಶನ್ ಎಷ್ಟು ನೀಟಾಗಿ ಕೊಡ್ತಾ ಬರ್ತೀರಾ, ಅಷ್ಟು ಕ್ಲಾರಿಟಿ ಆಫ್ ಇಮೇಜ್ ಬರುತ್ತೆ. ಇನ್ನು ಬ್ಲರ್ ಬ್ಲರ್ ಯಾಕಿದೆ ಅಂದ್ರೆ ಬಿಕಾಸ್ ನನಗೆ ಕಂಪ್ಲೀಟ್ ಆಗಿ ಮುಗ್ದಿಲ್ಲ. ಸೊ ಇನ್ ಕೇಸ್ ಮುಗೀತು ಅಂತಂದ್ರೆ, ಅಂದ್ರೆ ರೆಂಡರ್ ಕಂಪ್ಲೀಟ್ ಆಗಿಲ್ಲ. ಸೊ ರೆಂಡರ್ ಕಂಪ್ಲೀಟ್ ಆಯ್ತು ಅಂದ್ರೆ ನಾರ್ಮಲ್ ಆಗಿ ಪ್ರಾಪರ್ ಇಮೇಜ್ ಸೆಟ್ ಆಗುತ್ತೆ. ನಾನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಯಾವ ತರ ಇಮೇಜ್ ಬರುತ್ತೆ ಅಂತ. ಇವಾಗ ಸನ್ಲೈಟ್ ಆಯ್ತು, ರೆಕ್ಟಾಂಗ್ಯುಲರ್ ಶೇಪ್ ಆಫ್ ಲೈಟಿಂಗ್ಸ್ ಗೊತ್ತಾಯ್ತು. ಐ ವಿಲ್ ಗೋ ವಿತ್ ದ ನೆಕ್ಸ್ಟ್ ಸರ್ಕಲ್ ಅಂತ ಏನಿದೆ, ಸ್ಪಿಯರ್ ಅಂತ ಏನಿದೆ, ಐ ಗೋ ವಿತ್ ದ ಸ್ಪಿಯರ್ ಲೈಟ್. ಸೊ ಇಲ್ಲಿ ನಿಮ್ಗೆ ಸ್ಪಿಯರ್ ಲೈಟ್ಸ್ ಸಿಗುತ್ತೆ. ನಾನು ಎಲ್ಲಾ ಲೈಟ್ಸ್ ನ ಆಡ್ ಮಾಡ್ತಾ ಬರ್ತೀನಿ. ಇದು ನಿಮ್ಗೆ ಕೋನ್ ತರ ಸಿಗುತ್ತೆ. ಸೊ ಈ ವಾಲ್ ಮೇಲೆಲ್ಲ ಹಾಕಿರ್ತಾರೆ ಅಲ್ವಾ, ಸೊ ಆ ತರ ಏನಾದ್ರು ಬೇಕಾಗಿತ್ತಂದ್ರೆ ಕ್ಯಾನ್ ಜಸ್ಟ್ ಗೋ ವಿತ್ ಕೋನ್ ಲೈಕ್ ಶೇಪ್. ಇನ್ನೇನ್ ಅಗೇನ್ ಎಂ ಅಂತ ಕೊಟ್ರೆ ಕ್ಯಾನ್ ಮೂವ್. ವಾಲ್ ಇಂದ ಒಂಚೂರು ಹೊರಗಡೆ ಮೂವ್ ಮಾಡ್ಕೊಂತೀನಿ ಬಿಕಾಸ್ ನಂಗೆ ಆ ಲೈಟ್ಸ್ ಎಲ್ಲ ಕಾಣಿಸ್ಬೇಕು. ಸೊ ನೀವು ರೆಂಡರ್ ಅಂತ ಕೊಡ್ತಾ ಬಂದ್ರೆ ಸೊ ಆ ಲೈಟ್ ನಿಮ್ಗೆ ಕಾಣಿಸುತ್ತೆ. ಏನಾದ್ರೂ ನೀಟಾಗಿ ಬರ್ತಾ ಇಲ್ಲ ಅಂತಂದ್ರೆ, ತುಂಬಾ ಲೈಟ್ ಆಗಿ ಕಾಣಿಸ್ತಿದೆ, ಸೊ ನಾನೇನ್ ಮಾಡ್ಕೊಂತೀನಿ, ಆ ಸ್ಪಾಟ್ ಲೈಟ್ ಅಂತ ಏನಿದೆ ಅಲ್ವಾ ಅದ್ರದ್ದು ಇಂಟೆನ್ಸಿವ್ ನ ಇನ್ಕ್ರೀಸ್ ಮಾಡ್ತಾ ಬರ್ತೀನಿ. ಸಿ ಈ ತರ ಕೋನ್ ಶೇಪ್ ಅಲ್ಲಿ ನಿಮ್ಗೆ ಲೈಟ್ ವೀವ್ ಆಗ್ತಾ ಬಂದಿರುತ್ತೆ. ನಾನು ಈ ವಾಲ್ಗೆ ಯಾವ ಲೈಟ್ಸ್ ನ ಅಪ್ಲೈ ಮಾಡಲ್ಲ. ಸೊ ನಂಗೆ ಬೇಡ. ಸೊ ಇನ್ ಕೇಸ್ ನಿಮ್ಗೆ ಬೆಡ್ರೂಮ್ ವಾಲ್ ಅಥವಾ ಈ ಎಕ್ಸ್ಟೀರಿಯರ್ ಮಾಡೋ ಟೈಮ್ ಅಲ್ಲಿ ಸೊ ವಾಲ್ಸ್ ಗೆ ಬೋರ್ಡಿಂಗ್ ಎಲ್ಲ ಹಾಕಿರ್ತೀವಲ್ವಾ, ಸೊ ಅಲ್ಲಿ ಬೇಕಾಗಿತ್ತಂದ್ರೆ ಕ್ಯಾನ್ ಪ್ರೊವೈಡ್ ದ ಲೈಟ್. ಈ ತರ ಕೋನ್ ಶೇಪ್ ಅಲ್ಲಿ ಬೇಕಿದ್ರೆ ಲೈಟ್ಸ್ ನ ಪ್ರೊವೈಡ್ ಮಾಡ್ತಾ ಬರ್ಬೋದು. ಇನ್ ಸ್ಪಿಯರ್ ಯಾವ ತರ ಕಾಣಿಸುತ್ತೆ ಅಂದ್ರೆ ದಿಸ್ ಇಸ್ ದ ಸ್ಪಿಯರ್. ನೀವ್ ಎಷ್ಟು ಮೆಟೀರಿಯಲ್ಸ್ ನ ಆಡ್ ಆನ್ ಮಾಡ್ತಾ ಬರ್ತೀರಾ ಆಟೋಮೆಟಿಕ್ ಆಗಿ ಅಷ್ಟು ಸ್ಟ್ರಕ್ ಆಗ್ತಿರುತ್ತೆ. ಸ್ಪಿಯರ್ ಲೈಟ್ಸ್ ಎಲ್ಲ ಆನ್ ಆಗ್ತಾ ಬರುತ್ತೆ. ಸೊ ನಾನು ನಿಮ್ಗೆ ಹೇಳಿದ್ದೆ ಕೋನ್ ಶೇಪ್ ನನ್ಗೇನ್ ಬೇಡ ಅಂತ. ಸೊ ಐ ಜಸ್ಟ್ ಆಫ್ ದ ಕೋನ್, ಸೆಲೆಕ್ಟ್ ಡಿಲೀಟ್. ಇನ್ ಕೇಸ್ ನಿಮ್ಗೆ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಕ್ ಇಷ್ಟ ಆಗ್ತಿಲ್ಲ ಅಂದ್ರೆ ಇಲ್ಲೂ ಕೂಡ ನೀವು ಆಫ್ ಆನ್ ಮಾಡ್ತಾ ಬರ್ಬೋದು ಆಟೋಮೆಟಿಕ್ ಆಗಿ. ಇಲ್ಲಿ ಆಫ್ ಮಾಡಿದ್ರೆ ಆ ಲೈಟ್ ಕೂಡ ಆಫ್ ಆಗ್ತಾ ಬಂದಿರುತ್ತೆ. ಸನ್ಲೈಟ್ ಕೂಡ ದ ಸೇಮ್. ಸೊ ನೆಕ್ಸ್ಟ್ ಒನ್ ಏನಿದೆ ನನ್ಗೆ ಓಮ್ನಿ ಲೈಟ್ ಅಂತ ಇದೆ. ಈ ಟಿವಿ ಸೊ ಆ ತರ ಫೋಟೋಸ್ ಏನಾದ್ರೂ ಕಾಣಿಸ್ತಿಲ್ಲ ಅಂತಂದ್ರೆ ಸೊ ಅಲ್ಲಿ ಏನ್ ಮಾಡ್ತೀರಾ, ನೀವು ಓಮ್ನಿ ಲೈಟ್ಸ್ ನ ಅಪ್ಲೈ ಮಾಡ್ತಾ ಬರ್ತೀರಾ. ಸೊ ಅವಾಗ ನಿಮ್ಗೆ ಲೈಟ್ಸ್ ಅಪ್ಲೈ ಆಗ್ತಾ ಬರುತ್ತೆ. ಸೊ ನೋಡೋಣ ಇಫ್ ಪಾಸಿಬಲ್ ಒಂದೇ ವಿಡಿಯೋದಲ್ಲಿ ಎಲ್ಲಾನು ಇದ್ ಮಾಡೋಣ, ಕವರ್ ಅಪ್ ಮಾಡೋಣ. ಸೊ ಅನಿಮೇಷನ್, ರೆಂಡರು ಪ್ಲಸ್ ಲೈಟಿಂಗ್ಸ್ನೆಲ್ಲ. ಸೊ ಅವಾಗ ನಿಮ್ಗೆ ಒಂದೇ ವಿಡಿಯೋದಲ್ಲಿ ಎಲ್ಲಾನು ಸಿಗುತ್ತೆ.
ದೆನ್ ರೆಂಡರ್. ಸೊ ಎಲ್ಲಾನು ಕೊಡ್ತಿರ್ತೀರಾ, ಎಲ್ಲಾನು ರೆಂಡರ್ ಮಾಡ್ತಾ ಬರ್ತೀರಾ. ಇನ್ ಕೇಸ್ ಟಿವಿ ಏನಾದ್ರೂ ನೀಟಾಗಿ ಕಾಣಿಸ್ತಾ ಇಲ್ಲ, ಫೋಟೋಸ್ ಹಾಕಿದೀನಿ ಅದು ಕಾಣಿಸ್ತಾ ಇಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ದ ಓಮ್ನಿ ಲೈಟ್. ಇಲ್ಲ ಅಂದ್ರೆ ನೆಸೆಸರಿ ಇಲ್ಲ. ಸೊ ನನಗೆ ಡೋಮ್ ಲೈಟ್ ಅಂತ ಇದೆ. ಇದು ಆಕ್ಚುಲಿ ದ ಔಟ್ಸೈಡ್ ಆಫ್ ದ ಹೋಮ್ ಅಥವಾ ಸೊ ಹೊರಗಡೆ ಸನ್ಲೈಟ್ಸ್ ಏನಾದ್ರು ಪ್ರಿಫರ್ ಮಾಡ್ಕೊಂತೀನಿ ಅನ್ನಂಗಿತ್ತು ಅಂದ್ರೆ ಈ ಲೈಟ್ಸ್ ನ ಆಡ್ ಆನ್ ಮಾಡ್ತಾ ಬರ್ಬೋದು. ನಿಮ್ಗೆ ಇನ್ನು ಇಂಟೆನ್ಸಿವ್ ಜಾಸ್ತಿ ಸಿಗ್ತಾ ಬಂದಿರುತ್ತೆ. ಸೊ ನಾನು ಆಡ್ ಮಾಡ್ತಿಲ್ಲ, ನಾನು ಎಕ್ಸ್ಟೀರಿಯರ್ ಹೇಳೋ ಟೈಮಲ್ಲಿ ಲೈಟ್ಸ್ ನ ಆಡ್ ಆನ್ ಮಾಡ್ಕೊಂಡಿರ್ತೀನಿ. ಸೊ ಇಂಟೀರಿಯರ್ ಅಲ್ವಾ, ನನ್ಗೇನ್ ಬೇಕಾಗಿಲ್ಲ. ಸೊ ಐ ಜಸ್ಟ್ ಆಡ್ ದ ರೆಕ್ಟಾಂಗ್ಯುಲರ್ ಶೇಪ್. ಇಲ್ಲಿ ಕೂಡ ನಾನು ರೆಕ್ಟಾಂಗ್ಯುಲರ್ ಲೈಟ್ಸ್ ನ ಆಡ್ ಮಾಡ್ಕೊಂತೀನಿ. ಸೊ ಇವಾಗ ನನ್ಗೆ ದ ವೇ ಆಫ್ ರೆಂಡರ್ ಬೇಕು. ಸೊ ರೆಂಡರ್ ಬೇಕಾಗಿತ್ತು ಅಂದ್ರೆ ನಾನು ನಿಮ್ಗೆ ಹೇಳಿದ್ದೆ. ಸೊ 2 ಟೈಪ್ಸ್ ಆಫ್ ರೆಂಡರ್ ಇದೆ ಅಂತ. ಸೊ ಇಂಟರಾಕ್ಟಿವ್ ಮತ್ತೆ ನಾನ್ ಇಂಟರಾಕ್ಟಿವ್ ಅಂತ. ಸಿ ನನ್ಗೆ ಇವಾಗ ಇಂಟರಾಕ್ಟಿವ್ ರೆಂಡರ್, ನಾನ್ ಇಂಟರಾಕ್ಟಿವ್ ರೆಂಡರ್ ಅಂತ ಪ್ರೊವೈಡ್ ಮಾಡ್ತೀನಿ. ನನಗೆ ಗೊತ್ತಾಗ್ತಿದೆ ರೆಂಡರ್ ಆದ್ಮೇಲೆ ಹೇಗ್ ಬರ್ತಿದೆ ಇಮೇಜ್ ಅಂತ. ಸೊ ಐ ವಾಂಟ್ ಟು ಗಿವ್ ದ ಇಂಟೆನ್ಸಿವ್. ಸೊ ಹಾಗೆ ಈ ಸನ್ಲೈಟ್ ಅಂತ ಏನಿತ್ತಲ್ವಾ, ಸೊ ಇದ್ರದ್ದು ಇಂಟೆನ್ಸಿವ್ ಏನ್ ಮಾಡ್ಕೊಂತೀನಿ, ನಾನು ಇನ್ಕ್ರೀಸ್ ಮಾಡ್ಕೊಂತೀನಿ. ಐ ಜಸ್ಟ್ ಗಿವ್ ದ 50. ಓಕೆ. ಸೊ ಸೆಟ್ಟಿಂಗ್ಸ್ ಅಂತ ತಗೊಂಡು ಇದೆಲ್ಲ ನಿಮ್ಗೆ ಈ ತರ ಕಾಣಿಸ್ತಿರ್ಬೇಕು. ಸೊ ಏನ್ ಕೊಡ್ತಾ ಇದ್ದೀರಾ, ಪ್ಲಸ್ ಅಗೇನ್ ಇಲ್ಲೇನ್ ನಡೀತಾ ಇದೆ, ಸೊ ಎಲ್ಲಾನು ಇದೇ ತರ ವ್ಯೂ ಆಗ್ತಾ ಬರ್ಬೇಕು. ಸೊ ಹೈ ಕ್ವಾಲಿಟಿ ರೆಂಡರೇ ಕೊಡ್ತೀರಾ. ಸೊ ನೀವು ಇಂಟರಾಕ್ಟಿವ್ ರೆಂಡರ್ ಇರೋ ಟೈಮಲ್ಲಿ ಬೇಕಿದ್ರೆ ಕ್ಯಾನ್ ಗಿವ್ ದ ಲೋ ಕ್ವಾಲಿಟಿ ಆಫ್ ರೆಂಡರ್. ರೆಂಡರ್ ಔಟ್ಪುಟ್ ಅಂತ ಕೊಟ್ಟು, ಸೊ ಇನ್ ಕೇಸ್ ನೀವೇನಾದ್ರೂ ಆನ್ ಮಾಡ್ತೀನಿ ಅಂದ್ರೆ ಆಟೋಮೆಟಿಕ್ ಆಗಿ ನನಗೆ ಪೇಜ್ ಸೆಟಪ್ ಆಗುತ್ತೆ. ಸೊ ನನ್ಗೇನು ಪೇಜಸ್ ಬೇಕಾಗಿಲ್ಲ. ಐ ಜಸ್ಟ್ ಗೋ ವಿತ್ ದ ಕ್ಯಾಮ್ರಾ. ಸೊ ಇಲ್ಲಿ ಎಕ್ಸ್ಪೋಸರ್ ವ್ಯಾಲ್ಯೂ ಏನಿದೆ ಇದನ್ನ ನಾನು ಇನ್ಕ್ರೀಸ್ ಮಾಡ್ತಾ ಬರ್ತೀನಿ. ಆಟೋಮೆಟಿಕ್ ಆಗಿ ಇಲ್ಲೂ ನನಗೆ ಚೇಂಜಸ್ ಆಗ್ತಾ ಬರುತ್ತೆ, ಇನ್ನು ಬ್ರೈಟ್ ಆಗಿ ಕಾಣಿಸುತ್ತೆ. ಸೊ ಅಗೇನ್ ಆ ಲೈಟ್ ಏನಿತ್ತಲ್ವಾ, ಸೊ ಲೈಟ್ ಏನ್ ಇಂಟೆನ್ಸಿಟಿ ಕೊಟ್ಟಿದ್ವಲ್ವಾ ಸಂದು, ಸೊ ಅದನ್ನ ಡಿಕ್ರೀಸ್ ಮಾಡ್ಕೊಳ್ಳಿ. ಇಷ್ಟೇ ಇರೋದು. ಸೊ ಇಂಟೆನ್ಸಿವ್ ಏನ್ ಕೊಡ್ತಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಒಂಚೂರು ಜಾಸ್ತಿ ಕಡಿಮೆ ಮಾಡ್ತಾ ಬನ್ನಿ. ಇಷ್ಟೊಂದು ಟಿವಿ ಯಾಕೆ ಬ್ರೈಟ್ ಆಗಿ ಕಾಣಿಸ್ತಿರುತ್ತೆ ಅಂದ್ರೆ ಬಿಕಾಸ್ ನಾವ್ ಅಲ್ಲಿ ಓಮ್ನಿ ಲೈಟ್ ನ ಕೊಟ್ಟಿದೀವಿ. ಸೊ ಐ ಕ್ಯಾನ್ ಡಿಲೀಟ್ ದಟ್ ಲೈಟ್. ಸೊ ನನ್ಗೆ ಮೇ ಬಿ ಓಕೆ ಅನ್ಸುತ್ತೆ. ಸೊ ನಾನು ಏನ್ ಮಾಡ್ಕೊಂತೀನಿ, ನಾನ್ ಇಂಟರಾಕ್ಟಿವ್ ರೆಂಡರ್ ಅಂತ ಏನಿದೆ ಅದನ್ನ ಕೊಡ್ತೀನಿ. ಒಂದು ಆಬ್ಜೆಕ್ಟ್ ರೆಂಡರ್ ಆಗ್ಬೇಕಾಗಿತ್ತು ಅಂದ್ರೆ ಇಟ್ ಟುಕ್ ಮೋರ್ ಟೈಮ್. ನಾರ್ಮಲಿ ನನ್ನ ಲ್ಯಾಪ್ಟಾಪ್ ಅಲ್ಲಿ ಇಟ್ ಟುಕ್ 20 to 25 minutes ಟೈಮ್. ಸೊ ನಿಮ್ ಲ್ಯಾಪ್ಟಾಪ್ ಕಾನ್ಫಿಗರೇಷನ್ ಏನೇನಿರುತ್ತೆ ಸೊ ಅದ್ರ ಮೇಲೆ ಕೂಡ ಡಿಪೆಂಡ್ ಇರುತ್ತೆ. ನಾನ್ ನೆಕ್ಸ್ಟ್ ಇದಕ್ಕೆ ನಿಮ್ಗೆ ವೀರದಲ್ಲಿ ಯಾವ ತರ ಬರುತ್ತೆ, ಲುಮಿಯನ್ದಲ್ಲಿ ಯಾವ ತರ ಬರುತ್ತೆ ಅಂತ ಡಿಫ್ರೆನ್ಶಿಯೇಷನ್ ಮಾಡಿ ಹಾಕ್ತೀನಿ. ಸಿ ಐ ಥಿಂಕ್ ತುಂಬಾ ಇಂಟೆನ್ಸಿಟಿ ಆಗ್ಬಿಟ್ಟಿದೆ. ಸೊ ಅಸಿಸ್ಟ್ ಎಡಿಟರ್ ಅಂತ ಹೋಗಿ ಇಲ್ಲಿ 40 ಇತ್ತಲ್ವಾ, ಸೊ ಐ ಮೇಕ್ ಇಟ್ as 10. ಯಾಕೆ ಚೇಂಜಸ್ ಆಗ್ತಿರುತ್ತೆ ಅಂದ್ರೆ ಬಿಕಾಸ್ ನಾವು ಎಕ್ಸ್ಪೋಸರ್ ವ್ಯಾಲ್ಯೂ ಕೂಡ ಆಡ್ ಮಾಡಿದ್ವಿ ಅದಕ್ಕೆ. ದೆನ್ ರೆಂಡರ್. ತುಂಬಾ ಇನ್ಕ್ರೀಸ್ ಇತ್ತಂದ್ರೆ ಅದು ನಾರ್ಮಲ್ ಅಂತ ಅನ್ಸಲ್ಲ. ಸೊ ನೀವು ಬೇಕಿದ್ರೆ ಮತ್ತೆ ಇದನ್ನ ಎಡಿಟ್ ಮಾಡ್ಕೋಬಹುದು ಆ ರೀಸನ್ಸ್ಗೆ. ಮೇ ಬಿ ದಿಸ್ ಇಸ್ ಓಕೆ ಅಂತ ಅನ್ಸುತ್ತೆ ನಂಗೆ. ಸಿ ಒಂದ್ಸಲ ರೆಂಡರ್ ಆದ್ಮೇಲೆ ಇಟ್ ಟುಕ್ ಮೋರ್ ಟೈಮ್ ಅನ್ನಲ್ವಾ, ಸೊ ಒಂದ್ಸಲ ರೆಂಡರ್ ಆದ್ಮೇಲೆ ಇಲ್ಲಿ ನಿಮ್ಗೆ ಫಿನಿಶಸ್ ಅಂತ ಬರುತ್ತೆ. ಸೊ ಫಿನಿಶ್ ಅಂತ ಬಂತು ಅಂದ್ರೆ ಇದು ಕಂಪ್ಲೀಟ್ ನಿಮ್ಗೆ ರೆಂಡರ್ ಆಗಿದೆ ಅಂತ ಅರ್ಥ. ಇದು ಡಾರ್ಕ್ ಆಗಿತ್ತು ಅಂದ್ರೆ ಯು ಕ್ಯಾನ್ ಚೇಂಜ್ ದ ಕಲರ್ ಟು ಲೈಟ್. ಸೊ ಇದೆಲ್ಲ ಲೈಟ್ ಕಲರ್ ಕೊಟ್ಟಿರೋದ್ರಿಂದ ಇದೆಲ್ಲಾನು ನಿಮ್ಗೆ ಅಟ್ರಾಕ್ಟ್ ಆಗ್ತಿದೆ. ಸೊ ಯಾವ್ದ್ರ ಮೇಲೆ ವಾಲ್ ಮೇಲೆ ನೀಟಾಗಿ ಕಲರ್ಸ್ ಕೊಡ್ತಾ ಬಂದಿರ್ತೀರಾ ಆ ವಾಲ್ಗೆಲ್ಲ ಒಂಚೂರು ಲೈಟ್ ಕಲರ್ಸ್ ನ ಅಪ್ಲೈ ಮಾಡ್ಕೊಡಿ. ದ ಫೈನಲ್ ಇಮೇಜ್ ಹಾಕಿರ್ತೀನಿ ನಾನು ಹೇಗ್ ಬರುತ್ತೆ ಅಂತ. ನಾವು ಐ ಸ್ಟಾಪ್ ಇಟ್. ಸೊ ಅಗೇನ್, ಸೊ ನನ್ಗೆ ಅನಿಮೇಷನ್ಸ್ ನ ಕ್ರಿಯೇಟ್ ಆಗ್ಬೇಕು ಬಿಕಾಸ್ ನಾನು ಕವರ್ ಅಪ್ ಮಾಡ್ಬೇಕಾಗಿತ್ತು ರೆಂಡರ್. ಸೊ ರೆಂಡರ್ ಮುಗೀತು. ಲೈಟಿಂಗ್ಸ್ ಅಲ್ಲೂ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಟಿಂಗ್ಸ್ ಮುಗೀತು. ನಾವು ಐ ವಾಂಟ್ ಟು ಟೇಕ್ ಅನ್ ದ ಅನಿಮೇಷನ್. ಇಲ್ಲಿ ಅನಿಮೇಷನ್ಸ್ ಅನ್ನೋದಕ್ಕಿಂತ ಸೀನ್ಸ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ಹೇಗ್ ಮಾಡ್ತೀರಾ, ಸೊ ವಿಂಡೋಸ್ ಅಂತ ಹೋಗಿ ಡಿಫಾಲ್ಟ್ ಟ್ರೇ ಶೋ ಟ್ರೇ ಅಂತ ಕೊಟ್ರೆ ನಿಮ್ಗೆ ಟ್ರೇ ಶೋ ಆಫ್ ಆಗುತ್ತೆ. ಇದು ಗೊತ್ತಿದೆ.
ಇಲ್ಲಿ ಏನಾದ್ರೂ ಕಾಣಿಸ್ತಿಲ್ಲ ಅಂತಂದ್ರೆ ಜಸ್ಟ್ ವ್ಯೂ ಸೆಕ್ಷನ್ಗೆ ಹೋಗಿ ಅಥವಾ ಸೊ ಇದೆಲ್ಲಾನು ಆನ್ ಮಾಡ್ತಾ ಬರ್ತೀರಾ ಇನ್ ಕೇಸ್ ಯಾವ್ದಾದ್ರು ಕಾಣಿಸ್ತಿಲ್ಲ ಅಂತಂದ್ರೆ ಅಲ್ಲಿ ಯು ಕ್ಯಾನ್ ಆನ್ ದಿಸ್. ಒಂದಿಷ್ಟು ಡಿಫಾಲ್ಟ್ ಟ್ರೇ ಅಲ್ಲಿ ಇಲ್ಲ. ಸೊ ಐ ಗೋ ವಿತ್ ದ ವಿಂಡೋ. ಡಿಫಾಲ್ಟ್ ಟ್ರೇ ಅಗೇನ್ ಶೋ ಟ್ರೇ. ಸೊ ಏನೇನಿಲ್ಲ ನಾನು ಆಡ್ ಮಾಡ್ಕೊಂತೀನಿ ಮೆಟೀರಿಯಲ್ಸ್ ಇಲ್ಲ. ಸೊ ಇಲ್ಲಿ ತುಂಬಾನೇ ಖಾಲಿ ಆಗಿದೆ ಡಿಫಾಲ್ಟ್ ಟ್ರೇಲಿ ಏನೋ ಮಾಡಕ್ ಹೋಗಿ ಸೊ ಚೇಂಜಸ್ ಆಗಿರುತ್ತೆ. ಸೀನ್ಸ್ ನನಗೆ ಬೇಕಾಗಿರೋ ಸೀನ್ಸ್ ಐ ವಿಲ್ ಆಡ್ ದ ಸೀನ್ಸ್. ಸೊ ಅಗೇನ್ ಏನ್ ಮಾಡ್ಕೊಂತೀರಾ ಸೀನ್ಸ್ ನ ಆಡ್ ಆನ್ ಮಾಡ್ತಾ ಬರ್ತೀರಾ. ಜಸ್ಟ್ ಏನಿಲ್ಲ ಇಲ್ಲಿ ಪ್ಲಸ್ ಮಾರ್ಕ್ ಆಗ್ತಾ ಬನ್ನಿ ಸಾಕು. ನಂಗೆ ಈ ಕಲರ್ ಬೇಕಾಗಿಲ್ಲ. ಸೊ ಓಕೆ